ಎಲ್ಲರಿಗೂ ನಮಸ್ಕಾರ. ನಾನಿವತ್ತೊಂದು ವಿಶೇಷವಾದ ಪರೋಟ ಮಾಡ್ತಾ ಇದ್ದೇನೆ. ಪರೋಟ ನಾರ್ಮಲ್ ಪರೋಟ ಮತ್ತು ಡ್ರೈ ಫ್ರೂಟ್ಸ್ ಪರೋಟ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಇಲ್ಲಿ ನಾನು ಒಂದು 2 ಸ್ಪೂನು ತುಪ್ಪ ತೊಗೊಂಡಿದ್ದೀನಿ ಮತ್ತು 1.5 ಸ್ಪೂನು ಸಕ್ಕರೆ ತೊಗೊಂಡಿದ್ದೀನಿ ಮತ್ತು ಅರ್ಧ ಸ್ಪೂನು ಉಪ್ಪು ತೊಗೊಂಡಿದ್ದೀನಿ. ನೋಡ್ಬೋದು ನೀವು, ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಪುಡಿ ಉಪ್ಪು. ಇದು ನನಗೆ ಇಷ್ಟೇ ಮೈದಾ ಹಿಟ್ಟು ಸಾಕು, ಫುಲ್ ಮೈದಾ ಹಿಟ್ಟೇನು ಬೇಡ. ನೀವು ಬೇಕಿದ್ರೆ ತೊಗೋಬೋದು. ನಾನು ಒಳ್ಳೆ ಗೋಧಿ ಹಿಟ್ಟು ಮಾಡಿಸ್ಕೊಂಬಂದು. ನೋಡ್ಬೋದು ಒಳ್ಳೆ ಗೋಧಿ ಇದೆ ಇದು. ಇದು ನೀರಾವರಿ ಗೋಧಿ ಅಂತಾರೆ. ಇದು ತುಂಬ ಮೈದಾ ಹಿಟ್ಟಿನಷ್ಟೇ ಇದು ಇರ್ತದೆ ಹಿಟ್ಟು. ಮೈದಾ ಹಿಟ್ಟು ಯಾವ ಥರ ಅದೇ ಥರನೇ ಇರ್ತದೆ ಗೋಧಿ ಹಿಟ್ಟಿದು. ಇದು ಒಳ್ಳೆಯದು. ಹಾಗಾಗಿ ನಾನು ಚೂರೇ ಮೈದಾ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದೇ ಇದು ಇದ್ರೂ ಇಲ್ಲಿ 3 ಕಪ್ಪು ಗೋಧಿ ಹಿಟ್ಟು ತೊಗೊಂಡ್ರೆ 2 ಕಪ್ಪು ಮೈದಾ ಹಿಟ್ಟು ತೊಗೊಳ್ಳಿ. ಆವಾಗ ನಿಮಗೆ ಅಳತೆ ಸರಿಯಾಗುತ್ತೆ. ನಾನು ಇವಾಗ ಹಿಟ್ಟು ಸಾಣಿಸ್ಕೊತಾ ಇದ್ದೀನಿ. ನೋಡ್ಬೋದು ನೀವು, ಪರೋಟ ಮಾಡೋಕ್ಕಂಥೇಳಿ. ಮತ್ತು ನೀರನ್ನು ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಈಗ ಮೈದಾ ಹಿಟ್ಟು ಸಾಣಿಸ್ಕೊಂಡಾಯ್ತು. ಇವಾಗ ನಾನು ಗೋಧಿ ಹಿಟ್ಟು ಸಾಣಿಸ್ಕೊತಾ ಇದ್ದೀನಿ. ನೋಡ್ಬೋದು ನಾನು ಅಳತೆ ಮಾಡಿ ಹಾಕ್ತಾಯಿದ್ದೀನಿ. ನಾನಿವಾಗ 2 ಕಪ್ ಆಗಷ್ಟು ಮಾಡ್ತಾಯಿದ್ದೀನಿ. ನೋಡ್ಬೋದು ನಾನು ಅಳದ್ಬಿಟ್ಟು ಹಾಕಿದ್ದೀನಿ 2 ಕಪ್ಪು. ಈಗ ಅದನ್ನೇ ತೋರಿಸ್ತಾ ಇದ್ದೀನಿ ನಿಮಗೆ. ನಾನು 2 ಕಪ್ ಅಂತ ಚೂರು ಮೈದಾ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸುಮ್ಮನೆ ಇರಲಿ ಒಂಚೂರು ಮೈದಾ ಅಂಥೇಳಿ. ಇಲ್ಲದೇ ಇದ್ದರೆ ಬರೀ ಗೋಧಿ ಒಳಗೆ ಮಾಡ್ಬೋದು, ಅದಕ್ಕೇನು ತೊಂದರೆ ಇಲ್ಲ. ಹಿಟ್ಟು ಚೆನ್ನಾಗಿತ್ತು ಅಂತಂದ್ರೆ ಮಾಡ್ಬೋದು. ಮತ್ತು ಹಿಟ್ಟು ಆಗಿತ್ತು ಅಂದರೆ ನಿಮಗೆ ಬರೋದಿಲ್ಲ. ನಾನಿಲ್ಲಿ 2.5 ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದು ಒಳ್ಳೆ ಗೋಧಿ ಹಿಟ್ಟು. ಮತ್ತು ನಮ್ಮ ಕಡೆ ಕಲಬುರಗಿ ಸೈಡೆಲ್ಲ ಹೊಲದಲ್ಲೇ ಇದು ಗದ್ದೆ ಒಳಗೆ ಬೆಳೀತಾರೆ. ಇದು ಒಳ್ಳೆ ಕ್ವಾಲಿಟಿ ಇರುತ್ತೆ. ಯಾವ ಹಿಟ್ಟನ್ನು ಈ ಥರ ಬರೋದಿಲ್ಲ. ಚೆನ್ನಾಗಿ ಒಳ್ಳೆಯದು. ಮತ್ತು ಚಪಾತಿ ಮಾಡಿದ್ರು ಪರೋಟ ಮಾಡಿದ್ರು ತುಂಬ ಸ್ಮೂತ್ ಬರುತ್ತೆ ಮತ್ತು ಒಳ್ಳೆ ಇದು ಬರುತ್ತೆ. ನೋಡ್ಬೋದು ನೀವು. ಈಗ ನೋಡ್ಬೋದು ನಂದು ಹಿಟ್ಟು ಸಾಣಿಸ್ಕೊಂಡಾಗಿದೆ. ನಾನು ಚೆನ್ನಾಗಿದ್ದು ಮಿಕ್ಸ್ ಮಾಡ್ಕೊತೀನಿ. ಈ ಥರ ಮಿಕ್ಸ್ ಮಾಡ್ಕೊಂಡು ನಾನು ಇಟ್ಕೊಂಡಿದ್ದಲ್ಲ ಉಪ್ಪು ಹಾಕೋತೀನಿ. ನೋಡ್ಬೋದು ಉಪ್ಪು ಮತ್ತು ಸಕ್ಕರೆ ಹಾಕೋತೀನಿ. ನೋಡ್ಬೋದು 1.5 ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ. ಮತ್ತು ಇಲ್ಲಿ ನಾನು ತುಪ್ಪನೂ ಹಾಕ್ತಾಯಿದ್ದೀನಿ. ನೋಡ್ಬೋದು ಕಲಿಸ್ಬೇಕಾದ್ರೆ ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತಿದ್ದು ತುಪ್ಪ ಹಾಕೋದ್ರಿಂದ. ಮತ್ತು ನಾನು ಮಧ್ಯಕ್ಕೂ ತುಪ್ಪ ಹಾಕ್ತೀನಿ. ಈಗ ಒಂದೇ ಸಲ ಹಾಕೋದಿಲ್ಲ, ಚೂರು. ಮತ್ತು ಇವಾಗ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಆಯಿಲು. ನೋಡ್ಬೋದು ನಾನು ಮೊಟ್ಟೆ ಅದು ಏನು ಯೂಸ್ ಮಾಡಿಲ್ಲ, ಇಷ್ಟದಾಗೆ ಮಾಡೀನಿ. ಚೆನ್ನಾಗಿ ಬರುತ್ತೆ ಡ್ರೈ ಫ್ರೂಟ್ಸು ಪರೋಟ ಮತ್ತು ನಾರ್ಮಲ್ ಪರೋಟ ಯಾವಾಗಲೂ ಪರೋಟ ಮಾಡ್ತೀವಲ್ಲ ಆ ಥರನೇ ಬರುತ್ತೆ. ಡ್ರೈ ಫ್ರೂಟ್ಸ್ ಏನಕ್ಕೆ ಮಾಡ್ತಾ ಇರೋದಂದರೆ ಮಕ್ಕಳಿಗೆ ನೀವು ಸ್ಕೂಲಿಗೆ ಕಳಿಸ್ತೀರಿ, ಅದು ಮಕ್ಕಳಿಗೆ ನೀವು ಕೆಲವೊಂದು ಮಕ್ಕಳು ಡ್ರೈ ಫ್ರೂಟ್ಸ್ ತಿನ್ನೋದಿಲ್ಲ. ಡ್ರೈ ಫ್ರೂಟ್ಸು ಪರೋಟ ಅಂತಂದರೆ ತಿನ್ಬೋದು. ನಾನು ಅದಕ್ಕೆ ಈ ಥರ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನೀವು ನೋಡ್ಬೋದು ನಂದು ಹಿಟ್ಟು ಕಲಸಾಗಿದೆ ಪೂರ್ತಿ. ನೋಡಿ ಹಿಟ್ಟು ಈ ಥರ ಬರಬೇಕು. ನೋಡಿರಿ, ಈ ಥರ ಉಂಡೆ ಹೊಡ್ಕೋಬೇಕು. ಈ ಥರ ಉಂಡೆ ಕಟ್ಟಿದ್ರೆ ಬರಬೇಕು. ಇದು ಎಲ್ಲ ಹೊಂದ್ಕೊಂಡಿದೆ ಅಂತ. ನಾವು ಹಾಕಿದ್ದೆಲ್ಲ ತುಪ್ಪ ಆಯಿತು ಮತ್ತು ಎಣ್ಣೆ ಆಯಿತು, ಸಕ್ಕರೆ ಮತ್ತು ಉಪ್ಪು. ಈಗ ನಾನು ಹಿಟ್ಟನ್ನು ಕಲಿಸ್ತೀನಿ. ನೋಡ್ಬೋದು ನೀವು, ಚೂರೇ ನೀರು ಹಾಕಂಗೆ ನೋಡ್ಬೋದು. ಎಷ್ಟು ಬೇಕಾಗ್ತದೋ ಅಷ್ಟು ನೀರು. ನಾನು ನೀರಿಂದ ಅಳತೆ ಹೇಳೋದಿಲ್ಲ. ಇದು ಸ್ವಲ್ಪ ಹಿಟ್ಟು ತುಂಬ ಗಟ್ಟಿ ಇರಬಾರ್ದು, ಸ್ವಲ್ಪ ಹಿಟ್ಟು ಇದನ್ನೇ ಇರಬೇಕು, ಲೂಸಾಗೇ ಇರಬೇಕು. ತುಂಬ ಗಟ್ಟಿಗೆ ಆಗಿ ನೀವು ಕಲಿಸ್ಕೊಂಡ್ರೆ ಅದು ನಿಮಗೆ ಪರೋಟ ಥರ ಬರೋದಿಲ್ಲ ಮತ್ತು ಅದು ಫೋಲ್ಡ್ ಮಾಡೋಕ್ಕೂ ಬರೋದಿಲ್ಲ. ಅದಕ್ಕೆ ನೋಡಿರಿ, ಈ ಥರ ನೀವು ಒಂದು 2-3 ಸಲ ನೀರು ಹಾಕೊಂಡ್ರೂ ಪರವಾಗಿಲ್ಲ. ನಿಮ್ಮ ಇದು ಅಳತೆ ನೋಡಿಬಿಟ್ಟು ಹಾಕ್ಕೊಂಡು ಈ ಥರ ಕಲಿಸ್ಬೋದು. ನೋಡ್ತಾ ಇದ್ದೀರಲ್ಲ, ಈಗ ನಮ್ಮದು ಹಿಟ್ಟು ಕಲಿಸ್ಲಿಕ್ಕೆ ಆಗ್ತಾ ಬಂದಿದೆ. ನೋಡ್ಬೋದು ಈಗ ಇನ್ನೊಂದು ಚೂರು ಹಾಕೊಂಡ್ರೆ ಸಾಕು. ನಮ್ಮದು ಇದು ಹಿಟ್ಟು ಏನದ ಒಂಚೂರು ಸ್ವಲ್ಪ ಸಾಫ್ಟಾಗೇ ಇರಬೇಕು, ಮೆತ್ತಗಿರಬೇಕು, ತುಂಬ ಗಟ್ಟಿಗಿರಬಾರ್ದು. ನೋಡ್ಬೋದು ಈಗ ನೀವು
ನಂದು ಆಗ್ತಾ ಬಂದಿದೆ. ನಾನು ಇದೇ ಥರನೇ ಎಲ್ಲ ಹಿಟ್ಟನ್ನು ಕಲಿಸ್ಕೊತೀನಿ. ಈ ಥರ ಚೆನ್ನಾಗಿ ಒತ್ತಿ ಒತ್ತಿ ತುಂಬ ಕಲಿಸೋದು ಬೇಡ, ಈ ಥರ ಒತ್ತಿ ಒತ್ತಿ ಕಲಿಸಿದ್ರೆ ಸಾಕು. ಇನ್ನೊಂಚೂರು ನೀರು ಬೇಕಾಗುತ್ತೆ. ಇದಕ್ಕೆ ನೀರು ಹಾಕೋತೀನಿ ಇನ್ನೊಂಚೂರು, ನೋಡ್ಬೋದು ನೀವು ನೀರು ಹಾಕೊಂಡಿದ್ದೀನಿ. ಅಂದರೆ ಇದು ನಮ್ಮದು ಹಿಟ್ಟು ಸ್ವಲ್ಪ ನೀರು ನಾವು ಹೆಂಗೆ ಹಾಕಿ ಕಲಿಸ್ತೀವಿ ಆ ಥರ ಹಿಟ್ಟು ನೀರೆಲ್ಲ ಹಿಂಗೆ ಹೀರ್ಕೊಳ್ಳುತ್ತೆ ಮತ್ತು ನೀರೆಲ್ಲ ಹಿಡ್ಕೊಳ್ಳುತ್ತೆ. ಅದಕ್ಕೆ ನಾನು ನಿಮಗೆ ಈ ಥರ ಮಾಡಿದ್ದೀನಿ. ನಮಗೆ ಈ ಥರ ಆದರೆ ಸಾಕು. ಇದನ್ನು ನಾವು ಕಲಿಸ್ಬಿಟ್ಟು ಚೆನ್ನಾಗಿ ಆಯಿತು, ನೀವು ನೋಡ್ಬೋದು ನಾನು ಈ ಥರ ಹಿಟ್ಟು ಕಲಿಸಿದ್ದೀನಿ. ಇನ್ನೊಂದು 5 ನಿಮಿಷ ಚೆನ್ನಾಗಿ ಕಲಿಸ್ತೀನಿ. ಒಂದು 10 ನಿಮಿಷ ಕಲಿಸಿ ಆಮೇಲೆ ನಾನು ಮುಚ್ಚಿ ಒಂದು 20ರಿಂದ 25 ನಿಮಿಷಗಳ ಕಾಲ ಇಡ್ತೇನೆ. ಅಂದರೆ ಅದು ಚೆನ್ನಾಗಿ ಒಂಚೂರು ನೆನಿಬೇಕು. ಅದರೊಳಗೆ ನೆನೆಯೋದಂತಂದರೆ ಅದರೊಳಗೆ ಅದು ಹಾಗೇ ಮತ್ತು ನೀರು ಹಿಟ್ಟು ಹೊಂದ್ಕೋಬೇಕು ಮತ್ತು ಸಾಫ್ಟಾಗಿನೂ ನಮಗೆ ಬರಬೇಕಲ್ಲ. ಅದಕ್ಕೆ ನಾನು ಈ ಥರ ಚೆನ್ನಾಗಿ ಮೇಲೆ ಕೆಳಗೆ ಈ ಥರ ಮಾಡಿಬಿಟ್ಟು ಇಡ್ತಾಯಿದ್ದೀನಿ. ನೋಡ್ಬೋದು ನೀವು, ನಿಮಗೆ ಹಿಟ್ಟಿಂದು ನೋಡ್ಕೊಂಡು ನೀವು ಮಾಡಿರಿ. ಈಗ ನೋಡಿರಿ ಹಿಟ್ಟು ತುಂಬ ನಂದು ಸ್ಮೂತಾಗಿದೆ, ತುಂಬ ಗಟ್ಟಿನೂ ಇಲ್ಲ, ತುಂಬ ಲೂಸ್ನೂ ಇಲ್ಲ. ನೋಡ್ಬೋದು ನೀವು ಚೆನ್ನಾಗಿ ಈ ಥರ ನಾವು ಕಲಿಸ್ಕೊಂಡಂಗೂ ಅದು ನೋಡ್ಬೋದು. ಈಗ ನಂದಾಗಿದೆ. ನಾನು ಇದಕ್ಕೆ ಒಂದು ನ್ಯಾಪ್ಕಿನ್ ಮುಚ್ಚಿಡ್ತೀನಿ, ಯಾಕಂದರೆ ಇದು ಗಾಳಿ ಆಡಬಾರ್ದು. ಇದು ಚೆನ್ನಾಗಿ ನಾನು ಕವರ್ ಮಾಡಿಬಿಟ್ಟು ಈ ಥರನೇ ಇಡ್ತೀನಿ. ಒಂದು 20ರಿಂದ 25 ನಿಮಿಷ ನಮಗೆ ಮಾಡಲಿಕ್ಕೆ ಚೆನ್ನಾಗಿ ಒಳ್ಳೆಯದು. ಇದು ಪರೋಟ ಮಾಡ್ಬೋದು. ಈಗ 20ರಿಂದ 25 ನಿಮಿಷ ಇಟ್ಟು ನೋಡೋಣ. ಈಗ ನೋಡ್ಬೋದು ನಾನು ಡ್ರೈ ಫ್ರೂಟ್ಸು ಪರೋಟ ಮಾಡಾಗ್ತಿದ್ದೇನೆ. ಇದಕ್ಕೆ ನಾನು ಮತ್ತು ಇದು ದ್ರಾಕ್ಷಿ, ಗೋಡಂಬಿ, ಸಣ್ಣ ಪೀಸು ಬಾದಾಮ್ ಹಾಕ್ಕೊಂಡಿದ್ದೇನೆ. ನೋಡ್ಬೋದು ನೀವು ಇಲ್ಲಿ ಬಾದಾಮು ಇದನ್ನು ಹಾಕ್ಕೊಂಡಿದ್ದೀನಿ ಮತ್ತು ಏಲಕ್ಕಿ ಪುಡಿ ಹಾಕೋತಿದ್ದೀನಿ. ನೋಡ್ಬೋದು ಇದಕ್ಕೆ ಸ್ವಲ್ಪ ಏಲಕ್ಕಿಗಳು ಈ ಥರ ಇದು ಮಾಡಿ ಏಲಕ್ಕಿ ಪುಡಿ ಹಾಕೋಬೋದು. ಮತ್ತು ನಾನು 1 ಸ್ಪೂನು ಸಕ್ಕರೆ ಹಾಕೋತಾ ಇದ್ದೀನಿ. ನೋಡ್ಬೋದು ಇದು ತಿನ್ನೋದಕ್ಕೆ ತುಂಬ ಟೇಸ್ಟಾಗಿರುತ್ತೆ ಮಕ್ಕಳಿಗೆ. ಈಗ ಇದ್ರ ಮೇಲೆ ನಾನಿವಾಗ ಏಲಕ್ಕಿ ಪುಡಿ ಇದೆಲ್ಲ ಹಾಕಿದ್ಮೇಲೆ ಈ ಥರ ಸ್ಪ್ರೆಡ್ ಮಾಡ್ಕೊಂಡು ಇದನ್ನು ಲಾಕ್ ಮಾಡ್ತೀನಿ. ನೋಡ್ಬೋದು ಕೈಗೆ ನೀರು ಹಚ್ಕೊಂಡು ಈ ಥರ ಕೈಗೆ ನೀರು ಹಚ್ಕೊಂಡು ಈ ಥರ ಲಾಕ್ ಮಾಡಿದರೆ ಅದನ್ನು ನಾವು ಸ್ಟಫಿಂಗ್ ಹಾಕಿದ್ದು ಏನೋ ಹೊರಗೆ ಬರಲ್ಲ. ಇದು ಡ್ರೈ ಫ್ರೂಟ್ಸು ಪರೋಟ ಇರೋದು ಕಡೆಯಿಂದಾಗಿ ಈ ಥರ ನಾನು ನೋಡ್ಬೋದು ನೀವು. ಈಗ ನಾನು ಮಾಡಿಟ್ಕೊಂಡಂಥ ಪರೋಟ, ಇದು ಚಿಕ್ಕದಾಗಿ ಮಾಡಿದ್ದೀನಿ ಪರೋಟ. ಇದು ಪರೋಟ ಥರನೇ ಮಾಡಿ ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಇಲ್ಲಿ ನಾನು ಆವಾಗಲೇ ತೋರಿಸ್ತಿಲ್ಲ ಪರೋಟ ನಿಮಗೆ. ಈ ಥರ ಮಾಡ್ಕೊಂಡು ಇವಾಗ ನಾನು ಇದನ್ನು ಲಟ್ಟಿಸ್ತೀನಿ. ನೋಡಿರಿ ಈಗ ನೋಡಿರಿ ನಾನು ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದು ಈ ಥರ ಸ್ವಲ್ಪ ಇದು ಮಾಡಬೇಕು, ಪ್ರೆಸ್ ಮಾಡಬೇಕು. ಇದು ಈ ಥರ ಮಾಡಿದ್ರೆ ನಮಗೆ ಬರೋದಿಲ್ಲ. ಇದು ಹಾಗೇ ನಾನು ಲಟ್ಟಿಸ್ತಾ ಇದ್ದೀನಿ. ನೋಡ್ಬೋದು ಸ್ವಲ್ಪ ನಿಧಾನಕ್ಕೆ ಲಟ್ಟಿಸ್ಬೇಕು. ನೋಡಿರಿ ಡ್ರೈ ಫ್ರೂಟ್ಸ್ ಎಲ್ಲ ಕಾಣ್ತಾ ಇದ್ದಾವೆ, ಆ ಥರನೇ ಚೂರು ಲಟ್ಟಿಸ್ಬೇಕು. ಇಲ್ಲಿ ನೋಡಿರಿ ನಾನು ಇವಾಗ ತೆಗಿತಾ ಇದ್ದೀನಿ. ನೋಡ್ಬೋದು ನೀವು ಈ ಕಡೆನೂ ಡ್ರೈ ಫ್ರೂಟ್ಸ್ ಕಾಣ್ತಾ ಇದೆ ಮತ್ತು ಈ ಕಡೆನೂ ಡ್ರೈ ಫ್ರೂಟ್ಸ್ ಕಾಣ್ತಾ ಇದೆ. ನಾನು ಇದನ್ನು ಇವಾಗ ಬೇಯಿಸ್ತಾ ಇದ್ದೀನಿ. ನೋಡ್ಬೋದು ನೀವು ಸ್ವಲ್ಪ ಎಳೆ ಉರಿ ಇಟ್ಕೊಂಡ್ಕಸಂದ್ರೆ ಬೇಯಿಸ್ರಿ. ಮತ್ತಂತಂದರೆ ಅದು ಸ್ವಲ್ಪ ನಿಧಾನಕ್ಕೆ ಬೇಯಬೇಕು. ನೋಡ್ಬೋದು ನೀವು ಡ್ರೈ ಫ್ರೂಟ್ಸ್ ನಾನು ತುಂಬ ಹಾಕಿದ್ದೀನಿ, ಯಾಕಂದರೆ ಮಕ್ಕಳಿಗೆ ಬಾಯಲ್ಲಿ ತಿಂತಾರೆ. ಒಂದೊಂದು ಸತಿ ಇದಾಗಲ್ಲ. ಇದು ಚಪಾತಿ ಸಕ್ಕರೆ ಮತ್ತು ಏಲಕ್ಕಿ ಹಾಕಿದ್ರಿಂದ ಅವರಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದಕ್ಕೆ ನಾನು ಈ ಥರ ಮಾಡಿದ್ದೀನಿ. ನೋಡ್ಬೋದು ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕ್ತಾಯಿದ್ದೀನಿ. ನೋಡ್ಬೋದು ತುಪ್ಪ ಹಾಕಬೇಕು. ಇದಕ್ಕೆ ತುಪ್ಪ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಮಕ್ಕಳಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ತುಪ್ಪ ಒಂಚೂರು ಕಡಿಮೆ ಹಾಕ್ಕೊಂಡು ಸ್ವಲ್ಪ ನೀವು ಹಾಕೋರಿದ್ರೆ ಎಣ್ಣೆಯನ್ನು ಹಾಕೋಬೋದು, ಅದನ್ನು ಚೆನ್ನಾಗಿರುತ್ತೆ. ನೋಡ್ಬೋದು ನಮ್ಮಲ್ಲಿ ಈಗ ತುಪ್ಪವನ್ನು ಹಾಕಿದ್ದು ಬೇಯ್ತಾ ಇದೆ. ಇವಾಗ ನಾನು ಇದನ್ನು ಎತ್ತುತ್ತಾ ಇದ್ದೀನಿ. ಇದು ಹೈ ಫ್ಲೇಮ್ ಇಟ್ಕೋಬೇಡ್ರಿ, ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಳ್ರಿ. ಇದು ನೋಡ್ಬೋದು ನೀವು ಚೆನ್ನಾಗಿ ಬರ್ತಾಯಿದೆ. ನೋಡ್ಬೋದು ನಮ್ಮ ಪರೋಟ ಚೂರು ಇದು ಆಯ್ತಿದ್ದು ಕಲರು ಈ ಥರ ಬಂದಿದೆ. ನೋಡ್ಬೋದು ಇಲ್ಲಿ ನಾವು ಪರೋಟ ಥರನೇ
ಲೆಟಸ್ ಇದೆ, ಇದು ನೋಡ್ಬೋದು ಇಲ್ಲಿ ಒಂಚೂರು. ಇದು ಸ್ವಲ್ಪ ನಿಧಾನ ಉರಿನಲ್ಲಿಟ್ಟು ಬೇಯಿಸ್ಕೊಳ್ಳಿ. ನೋಡ್ಬೋದು ಇವಾಗ ನಾನು ಮೇಲಕ್ಕೆ ತುಪ್ಪವನ್ನು ಹಚ್ತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಹಚ್ಚಬೇಕು. ಒಂದರೆ ಮಕ್ಕಳಿಗೆ ವಾರದಲ್ಲಿ 1-2 ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ನೋಡ್ಬೋದು ನೀವು, ನೋಡ್ರಿ ಇದು ಈ ಥರ ತುಪ್ಪ ಚೂರಿದು 2-3 ನಿಮಿಷ ಬೇಯಿಸ್ರಿ. ಒಳ್ಳೆ ಪರೋಟ, ಡ್ರೈ ಫ್ರೂಟ್ಸ್ ಪರೋಟ ಆಗುತ್ತೆ. ನೋಡ್ಬೋದು ನೀವು ಈ ಕಡೆ ತಿರುಗಿಸ್ತಾ ಇದ್ದೀನಿ. ಇದು ಇಷ್ಟು ಬೆಂದರೆ ಸಾಕು, ನಮಗೆ ಡ್ರೈ ಫ್ರೂಟ್ಸು ಪರೋಟ ರೆಡಿ ಆಗುತ್ತೆ. ನೋಡ್ಬೋದು ನೀವು ಒಳಗಡೆ ಎಲ್ಲ ಡ್ರೈ ಫ್ರೂಟ್ಸ್ ಕಾಣ್ತಾ ಇದೆ. ನಾವು ಮಕ್ಕಳಿಗೆ ಯಾವ ರೀತಿಲಿಂತ ತಿನ್ನಿಸ್ಬೇಕು, ಇದು ಮಧ್ಯಾಹ್ನ ಲಂಚಿಗೆ ಸರಿ ಆಗುತ್ತಲ್ಲ, ಅದಕ್ಕೆ ಅಂಥೇಳಿ ನಾನು ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಮಾಡ್ಬೋದು ಮನೆಯಲ್ಲಿ, ಚೆನ್ನಾಗಿ ಬರುತ್ತೆ. ನೋಡ್ಬೋದು ಇವಾಗ ನಾನು ಹಿಟ್ಟು ಕಲಸಿ 25 ಮಿನಿಟ್ಸ್ ಬಿಟ್ಟಿದ್ದೆ. ಇವಾಗ ನೋಡ್ಬೋದು ಇದು ಓಪನ್ ಮಾಡ್ತಾ ಇದ್ದೀನಿ. ನೋಡ್ರಿ ನಮಗೆ ಈ ಥರ ಹಿಟ್ಟು ಸಾಫ್ಟ್ ಆಗಿದೆ. ನೋಡ್ಬೋದು ನೀವು, ಈ ಥರ ಇದ್ದರೆ ನಮಗೆ ಒಳ್ಳೆ ಪದರಾಗಿ ಬರುತ್ತೆ. ನೋಡ್ರಿ ಇದು ಹಿಟ್ಟು ನಾವು ಹೇಳಿದ್ರೆ ಈ ಥರ ಬರ್ತಾ ಇದೆ. ನೋಡ್ಕೋಬೋದು ನೀವು, ಈ ಥರ ಪಟ್ನೆ ಒಂದೇ ಸಲ ಬರಬಾರ್ದು. ಇದು ನೋಡ್ರಿ ಈ ಥರ ನೋಡ್ಕೋಬೋದು ನೀವು. ಈ ಥರನೇ ಹಿಟ್ಟಿಗೆ ನಾನು ಇದು ದೊಡ್ಡ ಉಳ್ಳೆಗಳು ಮಾಡ್ಕೊತೀನಿ. ಒಂಚೂರು ಕೈಗೆ ತುಪ್ಪ ಹಚ್ಕೋತೀನಿ. ನೋಡ್ಬೋದು ಇಲ್ಲಿ ನೋಡ್ರಿ, ತುಪ್ಪ ಹಚ್ಕೋತೀನಿ. ಇದು ತುಂಬ ಟೇಸ್ಟಾಗಿ ಬರುತ್ತೆ. ನೋಡ್ಬೋದು ನೀವು, ಇದಕ್ಕಿಂತ ಒಂಚೂರು ದಪ್ಪ. ನಾವು ಪರೋಟಕ್ಕೆ ದಪ್ಪಂದೇ ತೊಗೋಬೇಕು ಉಂಡೆಗಳು. ತೆಳ್ಳಗಾದರೆ ಪರೋಟ ನಮಗೆ ಲೇಯರ್ ಬರೋದಿಲ್ಲ. ಅದಕ್ಕೆ ನಾನು ಇಷ್ಟು ದೊಡ್ಡ ಉಂಡೆ ತೊಗೋತಾ ಇದ್ದೀನಿ. ನೋಡ್ಬೋದು ನೀವು, ನೋಡ್ಬೋದು ಇಲ್ಲೋಡು ಇಷ್ಟು ಒಂದು ಕೈಯಲ್ಲಿ ಇಷ್ಟ ಆಗುತ್ತೆ ನೋಡ್ರಿ. ಇದೇ ಥರನೇ ಉಂಡೆಗಳು ನೀವು ಮಾಡ್ಕೋಬೇಕು. ನಾನಿಲ್ಲಿ ನಿಮಗೆ ನಾರ್ಮಲ್ ಪರೋಟ ಒಂದು ಮತ್ತು ಡ್ರೈ ಫ್ರೂಟ್ಸ್ ಪರೋಟ ತೋರಿಸ್ತೀನಿ. ಅದು ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಮಧ್ಯಾಹ್ನಕ್ಕೆ ಊಟಕ್ಕೆ ಚೆನ್ನಾಗಿರುತ್ತೆ. ನೋಡ್ಕೋಬೋದು. ಇಲ್ಲ ನೋಡ್ರಿ, ನಾನು ಡ್ರೈ ಫ್ರೂಟ್ಸ್ ಸಲುವಾಗಿ ನಾನು ಇದು ಮಾಡ್ಕೋತಾ ಇದ್ದೇನೆ. ಈ ಥರ ಡ್ರೈ ಫ್ರೂಟ್ಸಿಗೆ ಇದು ಈ ಥರ ನಿಮಗೆ ಕೈನಲ್ಲಿ ಅಳತೆ ಸಿಕ್ಬಿಡುತ್ತೆ, ದೊಡ್ಡದು ಯಾವುದು ಚಿಕ್ಕದು ಯಾವುದು ಅಂಥೇಳಿ. ನೋಡ್ಬೋದು ಇಲ್ಲಿ ನೋಡ್ರಿ ಈ ಥರ. ಈಗ ಇನ್ನೊಂದು ಪರೋಟಕ್ಕೆ ನಾನು ದೊಡ್ಡ ಸೈಜ್ನಲ್ಲಿ ತೊಗೋತಾ ಇದ್ದೀನಿ. ನೋಡ್ಬೋದು ಇದು ನಾನು ಪರೋಟಕ್ಕೆ ದೊಡ್ಡ ಸೈಜಾಗಿ ತೊಗೋದು. ಈಗ ಇವನ್ನ ನಾನು ಸೈಡ್ನಲ್ಲಿ ಎತ್ತಿಟ್ಕೊತೀನಿ. ಎತ್ತಿಟ್ಕೊಂಡು ಇದನ್ನು ಹಿಟ್ಟು ಇದೇ ಥರನೇ ಮತ್ತೆ ನೀವು ಇದನ್ನು ಒಣಗ್ಲಕ್ಕೆ ಬಿಡಬಾರ್ದು. ಹಿಟ್ಟು ಹಸಿನೇ ಇರಬೇಕು. ಈ ಥರ ನೀವು ಹಾಕ್ಕೋಬೇಕು. ನಾನಿದು ಕಾಟನ್ ನ್ಯಾಪ್ಕಿನ್ ತೊಗೊಂಡಿದ್ದೀನಿ, ಇಷ್ಟೇ ಹಾಕಿಡಬೇಕು. ಇವಾಗ ಮೊದಲನೇದು ನೋಡ್ಬೋದು, ನಾನು ಪರೋಟ ಮಾಡೋಕ್ಕೆ ತೊಗೊಂಡಿದ್ದೀನಿ ಹಿಟ್ಟು. ಒಂಚೂರು ಹಿಟ್ಟು ಉದುರ್ಸ್ಕೊಂಬಿಡಬೇಕು. ಹಿಟ್ಟು ತುಂಬ ಹಾಕಲಕ್ಕೆ ಹೋಗ್ಬೇಡ್ರಿ, ಆಮೇಲೆ ಹಿಟ್ಟಿಟ್ಟು ಬರುತ್ತೆ. ನೋಡಿರಿ ನಾನು ಲಟ್ಟಿಸ್ಕೊತಾ ಇದ್ದೀನಿ. ಈ ಥರ ಸಮವಾಗಿ ಬರಬೇಕು ಲೇಯರು. ಒಂದು ಕಡೆ ದಪ್ಪನೂ ಬರಬಾರ್ದು, ಸಣ್ಣನೂ ಬರಬಾರ್ದು. ಈ ಥರನೇ ಲಟ್ಟಿಸ್ಕೊಳ್ರಿ. ನೋಡಿರಿ ಈಗ ಸಮವಾಗಿ ಬಂದಿದೆ. ಎಲ್ಲಿನೂ ಇದು ಇಲ್ಲ, ದಪ್ಪನೂ ಇಲ್ಲ ಸಣ್ಣನೂ ಇಲ್ಲ, ಸಮ ಪ್ರಮಾಣದಲ್ಲಿ. ಆಮೇಲೆ ನೀವು ಈ ಥರ ಮಾಡ್ಕೊಂಡ್ರೆ ಎಲ್ಲ ಕಡೆಗೆ ಕರೆಕ್ಟಾಗಿ ಒಂದೇ ಥರ ಶೇಪ್ ಬರುತ್ತೆ, ರೌಂಡಾಗಿ ಶೇಪ್ ಬರುತ್ತೆ. ನೋಡ್ಬೋದು ಇವಾಗ ನಾನಿವಾಗ ಇದನ್ನು ಈ ಥರ ರೌಂಡಾಗಿ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಈಗ ನಾನು ಇದಕ್ಕೆ 1 ಸ್ಪೂನು ತುಪ್ಪ ಹಾಕ್ತೀನಿ. ನೋಡ್ಬೋದು ನೀವು, 1 ಸ್ಪೂನ್ ತುಪ್ಪ ಆದರೆ ಸಾಕು. ಇನ್ನೊಂಚೂರು ನಮಗೆ ಲೇಯರ್ ಚೆನ್ನಾಗಿ ಬರಬೇಕಾದ್ರೆ ಇನ್ನೊಂದು ಅರ್ಧ ಸ್ಪೂನು ತುಪ್ಪ ಹಾಕ್ಕೋಬೋದು. ನೋಡ್ಬೋದು ನೀವು, ನಾನಿದೆಲ್ಲ ತುಪ್ಪ ಹಾಕ್ಕೊಂಡು ಈಗ ನೋಡಿರಿ ನಾನು ತುಪ್ಪ ಎಲ್ಲ ಹಚ್ಕೊಂಡಾಯ್ತು. ನೋಡ್ತಾ ಇದ್ದೀರಲ್ಲ, ಈಗ ಇದಕ್ಕೆ ಚೆನ್ನಾಗಿ ಹಿಟ್ಟು ಹಾಕ್ಕೊಳ್ರಿ. ಅಂದರೆ ಇದು ನಾವು ಹಿಟ್ಟು ಏನಕ್ಕೆ ಹಾಕ್ತೀವಿ ಅಂದರೆ ಲೇಯರ್ ಬಿಟ್ಕೊಳ್ಳುತ್ತೆ, ಮತ್ತು ಇದು ತುಪ್ಪನೂ ಚೆನ್ನಾಗಿ ಒಳಗೆ ಇದ್ದರೆ ಮಕ್ಕಳಿಗೆ ತಿನ್ನೋಕ್ಕೆ ಟೇಸ್ಟಾಗಿರುತ್ತೆ. ನೋಡ್ಬೋದು ನೀವು, ನಾನಿಲ್ಲಿ ಚೆನ್ನಾಗಿ ಹಿಟ್ಟನ್ನು ಈ ಥರ ಹಾಕ್ಕೊಂಡು ಈಗ ನಾನು ಇದನ್ನು ಫೋಲ್ಡ್ ಮಾಡ್ತೀನಿ. ನೋಡ್ಬೋದು ನೀವು, ಈ ಥರ ತೊಗೊಂಡು ಹಿಂಗೆ ಈ ಥರ ಮಾಡ್ಕೋಬೇಕು ನೀವು. ಮತ್ತು ಇದೇ ಥರನೇ ಈ ಥರ ಮಾಡ್ಕೋಬೇಕು. ಫುಲ್ಲೂ ಇದು ಪ್ರೆಸ್ ಮಾಡಬಾರ್ದು, ಈ ಥರನೇ ಮಾಡ್ಕೊಳ್ಳಿ. ಒಳ್ಳೆಯ ನಿಮಗೆ ಪರೋಟ ಬರುತ್ತೆ. ನೋಡ್ಬೋದು ಇಲ್ಲಿ ಈ ಥರ ನೋಡಿರಿ,
ಒಂದ್ರ ಮೇಲೆ ಒಂದು ಈ ಥರ. ಇವಾಗ ಮತ್ತೆ ಇದನ್ನು ನಾನು ಇದೇ ಥರನೇ ಇಟ್ಕೊತೀನಿ. ಇಲ್ಲಿ ನಮಗೆ ಲೇಯರು ಒಳಗೂ ಹೆಚ್ಚು ಕಡಿಮೆ ಆಗಬಾರ್ದು, ಹೊರಗೂ ಹೆಚ್ಚು ಕಡಿಮೆ ಆಗಬಾರ್ದು. ಇಲ್ಲೇ ನೀವು ಇದೇ ಥರನೇ ಲೇಯರ್ಗಳನ್ನು ಈ ಥರ ಒಂದ್ರ ಕೆಳಗೆ ಒಂದಿಟ್ಟರೆ ನಿಮಗೆ ಅದು ಇದು ಲಟ್ಟಿಸ್ಬೇಕಾದ್ರೆ ನಿಮಗೆ ಲೇಯರು ಪದರಾಗಿ ಚೆನ್ನಾಗಿ ಬರುತ್ತೆ. ನೋಡ್ಬೋದು ಇದು ಒಂಚೂರು ಕಮ್ಮಿ ಆಯಿತು, ಆದರೆ ಇದಕ್ಕೆ ನಾನು ಈ ಲೆವೆಲ್ಲಿಗೆ ಬರೋಂಗೆ ಈ ಥರ ಮಾಡಿದ್ದೀನಿ. ನೋಡ್ಬೋದು ನೀವು ಈ ಥರ ಒಳಗಡೆ ಲೇಯರ್ನು ಇಟ್ಟಿದ್ದೀನಿ. ನೋಡ್ಬೋದು ನಮಗೆ ಇದು ಲೇಯರು ಈ ಥರ ಬಂದರೆ ಸಾಕು. ನೋಡಿರಿ ತುಪ್ಪ ಈ ಥರ ಎಲ್ಲ ಬಿಟ್ಕೊಂಡಿದೆ. ಈ ಥರ ಇದು ನಾವು ಹಾಕಿದ ಹಿಟ್ಟು ಅದು ಎಲ್ಲ ಇದಾಗಿದೆ. ಈ ಥರದಾಗೆ ನಾನು ಇವಾಗ ಫೋಲ್ಡ್ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡ್ಬೋದು ಇದು ಮೇನು ಇಂಪಾರ್ಟೆಂಟು ಸ್ಟೆಪ್ ನೋಡಿರಿ. ಈ ಥರ ಇದು ಈ ಥರನೇ ನೀವು ಹಿಂಗೆ ಹಿಡ್ಕೊಂಡ್ಬಿಟ್ಟು ಈ ಥರ ಮಾಡಿದ್ರೆ ಇದೆಲ್ಲ ಈ ಥರ ಮಾಡ್ಕೊಂಡ್ಬಿಟ್ಟು ಇದು ಲಾಸ್ಟ್ ಇದೇನು ಬರುತ್ತಲ್ಲ ಇದು ಈ ಥರ ಫೋಲ್ಡ್ ಮಾಡಿ ಈ ಥರ ಒಳಗಡೆ ಹಾಕಿದ್ರೆ ಸಾಕು. ಇದು ನಿಮಗೆ ಒಳ್ಳೆಯ ಪರೋಟ ಬರುತ್ತೆ. ಮತ್ತು ಇಲ್ಲಿ ನೋಡಿರಿ ಈ ಥರ ನಾವು ಬಿಡಿಸ್ಕೊಂಡು ತುಂಬ ಪ್ರೆಸ್ ಮಾಡಿ ಲಟ್ಟಿಸೋದೇನು ಬೇಡ. ಇದು ಚೂರು ನಾನು ಇದು ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ತಾ ಇದ್ದೀನಿ. ನೋಡ್ಬೋದು ಇದು ಈ ಥರ ನಮಗೆ ಲೇಯರ್ಗಳು ಬರಬೇಕಂದ್ರೆ ನಮಗೆ ಈ ಥರನೇ ಇಟ್ಟು ನಾವು ಸುಮ್ಮನೆ ಜಸ್ಟ್ ಹಿಂಗೆ ಅಂದರೆ ಸಾಕು. ನೋಡಿರಿ ಲೇಯರ್ಗಳೆಲ್ಲ ಕಾಣ್ತಾ ಇದ್ದಾವೆ. ನೋಡ್ಬೋದು ನೀವು ಲೇಯರ್ ಕಾಣ್ತಾ ಇದ್ದಾವೆ. ತುಂಬ ನಾನು ಪ್ರೆಸ್ ಮಾಡಲಿಲ್ಲ. ಈ ಥರನೇ ಈಸಿಯಾಗಿ ಮನೆಯಲ್ಲೇ ನಮ್ಮದು ಲೇಯರು ಫುಲ್ಲು ಇಲ್ಲಿ ಕೆಳಗಿನ ತನಕನೂ ಕಾಣ್ತಾ ಇದೆ. ನೋಡ್ಬೋದು ಇನ್ನೊಂದು ಚೂರು ಲಟ್ಟಿಸ್ಕೊತೀನಿ, ಯಾಕಂದರೆ ಒಂಚೂರು ತೆಳುವೂ ಇರಬೇಕು, ತುಂಬ ದಪ್ಪನೇ ಇರಬಾರ್ದು. ನೋಡ್ಬೋದು ಇದು ಒಂಚೂರು ನಿಧಾನಕ್ಕೆ ಮಾಡಿದ್ರೆ ನಿಮಗೆ ಒಳ್ಳೆಯದು ಇದು ಬರುತ್ತೆ. ಈ ಕಡೆ ನಾನು ತವಾವನ್ನು ಬಿಸಿ ಇಟ್ಕೊಳ್ತಾ ಇದ್ದೀನಿ. ನೋಡ್ಬೋದು ಇವಾಗ ಚೂರು ತುಂಬ ಹೈ ಫ್ಲೇಮ್ ಇಲ್ಲ, ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಕಾಣಿಸುತ್ತೆ. ಈಗ ನಾನು ತವಾ ಲೈಟಾಗಿ ಬಿಸಿಯಾಗಿದೆ, ತುಂಬ ಬಿಸಿ ಆಗಲಿಲ್ಲ, ಒಂಚೂರು ಬಿಸಿ ಆಗಬೇಕು ನನಗೆ. ಈಗ ನೋಡ್ಬೋದು ನಾನು ನೋಡ್ರಿ ನಮ್ಮದಿನ್ನೂ ಲೇಯರ್ ಅದೇ ಥರನೇ ಇದೆ. ಈಗ ನಾನು ಫ್ಲೇಮ್ ಸ್ಲೋ ಮಾಡ್ತಾಯಿದ್ದೀನಿ. ಸ್ವಲ್ಪ ಫ್ಲೇಮು ಸ್ಲೋನೇ ಇಟ್ಟರೆ ಇದು ನಮಗೆ ಪರೋಟ ಚೆನ್ನಾಗಿ ಬೇಯುತ್ತೆ. ನಾನು ಅದೇ ಥರನೇ ಇವು ಸಣ್ಣದು ಮಾಡ್ತೀನಿ. ನೋಡ್ಬೋದು ನೀವು ಡ್ರೈ ಫ್ರೂಟ್ಸ್ ಮಾಡೋಕ್ಕಂತ ಹೇಳ್ಕಂದ್ರೆ ಇದು ಪರೋಟ ಮಾಡ್ತಾಯಿದ್ದೀನಿ. ನೋಡ್ಬೋದು ತುಂಬ ಎಣ್ಣೆ ಹಚ್ಕೊಂಡು ಲಟ್ಟಿಸೋದಿಲ್ವ, ಇಷ್ಟೇ, ಸ್ವಲ್ಪ ದಪ್ಪನೇ ಇರಬೇಕು ಲೇಯರ್ ಪರೋಟ. ಈಗ ನಾನು ಇದನ್ನು ತಿರುಗಿಸಿ ಹಾಕೋತಾ ಇದ್ದೀನಿ. ನೋಡ್ಬೋದು ಇದು ಒಳ್ಳೆ ನೋಡಿರಿ ಎಂಥದ್ದು ತಳ ಹಿಡ್ದಿಲ್ಲ, ಈ ಥರನೇ ಚೆನ್ನಾಗಿ ನಿಮಗೆ ಬರುತ್ತೆ. ನಮಗೆ ಅಭ್ಯಾಸ ಇದೆ. ನೋಡ್ಬೋದು ನಮಗೆ ಲೇಯರ್ಗಳು ಅದೇ ಥರನೇ ಕಾಣ್ತಾ ಇದೆ. ನಾನು ಫಸ್ಟ್ ಟೈಮ್ ನಾನು ಫೋಲ್ಡ್ ಮಾಡಬೇಕಾದ್ರೆ ಯಾವ ಥರ ಇತ್ತು ಅದೇ ಥರನೇ ಕಾಣ್ತಾ ಇದೆ. ಇವಾಗ ನಾವು ಒಂಚೂರು ಇದಕ್ಕೆ ತುಪ್ಪನ ಹಾಕೊಳ್ಳೋಣ, ಅದು ಲೇಯರ್ ಚೆನ್ನಾಗಿ ಬಿಡುತ್ತೆ. ನೋಡ್ಬೋದು ನಾನು ಹಿಟ್ಟು ಹಾಕಿದ್ದೀನಿ, ಹಾಕಿಲ್ಲ ಅಂತಿಲ್ಲ, ಆದ್ರೂ ಹಿಟ್ಟು ಸ್ವಲ್ಪ ಜಾಸ್ತಿ ಹಿಟ್ಟಲ್ಲ, ಪೂರ್ತಿ ನಮ್ಮದು ಲೇಯರು ಫಸ್ಟು ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ನಮಗೆ ನೋಡ್ಬೋದು ನೀವು. ಇಲ್ಲಿ ನೋಡ್ರಿ ಈ ಥರ ನಾವು ಬೇಯಿಸ್ಬೇಕಾದ್ರೆ ಲೇಯರ್ಗಳು ಬಿಟ್ಕೊತಾ ಇದ್ದಾವೆ. ನೋಡ್ರಿ ಈ ಥರನೇ ನೀವು ಮಾಡ್ಬೋದು. ಮಕ್ಕಳಿಗೆ ಇಷ್ಟ ಆಗುತ್ತೆ ಪರೋಟ ಅಂತಂದರೆ. ನಾವು ಪ್ಯಾಕ್ನಲ್ಲಿ ತಂದು ತಿನ್ನೋದಕ್ಕಿಂತನೂ ನೋಡ್ಬೋದು ಈ ಸೈಡ್ನು ನಮಗೆ ಲೇಯರ್ ಬಿಟ್ಕೊಂಡಿದೆ. ನಾವು ಸ್ವಲ್ಪ ಉರಿ ಸ್ಲೋನ ಇಟ್ಟು ಬೇಯಿಸ್ಕೊಂಡ್ರೆ ನಮಗೆ ಒಳ್ಳೆ ಪರೋಟ ರೆಡಿ ಆಗುತ್ತೆ. ಇದು ತುಪ್ಪ ಅಂದರೆ ಸ್ವಲ್ಪ ಆಗಲಿಲ್ಲ ಅಂತಂದರೆ ಎಣ್ಣೆ ಮಿಕ್ಸ್ ಮಾಡ್ಕೋಬೋದು. ನಾನು ಯಾಕಂದ್ರೆ ಮಕ್ಕಳಿಗೆ ಒಂದು ವಾರದಾಗೆ 1-2 ದಿವಸ ಕೊಟ್ಟರೆ ಮಕ್ಕಳು ಒಂಚೂರು ಹೆಲ್ದಿಯಾಗಿಯೂ ತಿಂತಾರೆ ಮತ್ತು ಆರೋಗ್ಯವಾಗಿಯೂ ಇರುತ್ತೆ ಅಂತ ಅನ್ನೋ ದೃಷ್ಟಿನಲ್ಲಿ ನಾನು ಇವತ್ತು ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ನಮ್ಮ ಪರೋಟ ಇಲ್ಲಿ ನೋಡ್ಬೋದು ನೀವು ತಾನೇ ಆಗಿ ಲೇಯರ್ ಬಿಟ್ಕೊತಾ ಇದೆ. ಒಂದೊಂದೇ ಲೇಯರು ನಾನಿನ್ನು ಬೇಯಿಸ್ತಾ ಇದ್ದೀನಿ, ಆವಾಗೇ ಲೇಯರು ಓಪನ್ ಆಗಿದೆ. ನೋಡ್ಬೋದು ನೀವು ಇಲ್ಲಿ ನೋಡ್ರಿ ಇದೆಲ್ಲ ಈ ಥರ ನೋಡ್ಬೋದು. ಈ ಥರ ಇಲ್ಲಿ ಫಸ್ಟ್ ಲೇಯರ್ ಬಿಟ್ಕೊಂಡಿದೆ, ಇಲ್ಲಿ ಮೇಲ್ಗಡೆ ನೋಡ್ಬೋದು,
ಮತ್ತು ಇಲ್ಲಿ ಸೆಕೆಂಡ್ ಲೇಯರನ್ನು ನಾನು ಬೇಯಿಸ್ತಾನೇ ಇದ್ದೀನಿ, ನೋಡ್ಬೋದು ನೋಡ್ರಿ. ಮತ್ತು ಇಲ್ಲಿ ಇದೊಂದು ಲೇಯರು. ನಿಮಗೆ ಬೇಯಿಸ್ಬೇಕಾದ್ರೇ ಅದು ಲೇಯರ್ ಆಗಿ ಬರ್ತದೆ, ನೋಡ್ಬೋದು. ಅದಕ್ಕೆ ನಾನು ನಿಧಾನ ಉರಿನಲ್ಲಿಟ್ಟು ಬೇಯಿಸ್ತಂತ ಹೇಳ್ತಾ ಇರೋದು. ಇದು ನಿಧಾನ ಉರಿನಲ್ಲಾದರೆ ನಮಗೆ ಎಲ್ಲ ಪದರುಗಳ್ನು ನೋಡ್ಬೋದು ನೀವು. ಹಿಂಗೆ ನಾನು ಎತ್ತಬೇಕಾದ್ರೇ ಅವು ಲೇಯರ್ ಬಿಟ್ಕೋತಾ ಇದ್ದೇವೆ. ಇದು ಈಸಿಯಾಗಿ ಮಾಡೋಂಥ ಒಂದು ಪರೋಟ ಇದೆ. ಇದು ತುಂಬ ಈಸಿ ಮತ್ತು ಟೇಸ್ಟ್ ಆಗಿರುತ್ತೆ. ನೀವು ಮನೆಯಲ್ಲಿ ನೋಡ್ಬೋದು ನಮ್ಮದು ಲೇಯರ್ಗಳು ಕಾಣ್ತಾ ಇದೆ, ಓಪನ್ ಆಗಿ ಬರ್ತಾ ಇದೆ, ನೋಡ್ಬೋದು. ಈ ಥರನೇ ಈಗ ನಾನು ಒಂದು ಲೇಯರ್ ಹಿಡಿದ್ರೆ ಇಲ್ಲಿ ನೋಡಿ, ಈಗ 3-4 ಲೇಯರ್ ಕೆಳಗೆಲ್ಲ ಹಿಡ್ದ ಮೇಲಿನ ತನಕನೂ ಇದು ನೋಡ್ಬೋದು. ಈ ಥರ ಬಂತು ನೋಡಿ ಶೇಪು, ನಿಮಗೆ ನೋಡ್ತಾ ಇದ್ದೀರಲ್ಲ. ಇಲ್ಲಿನೂ ಲೇಯರು ಫುಲ್ ಸಪ್ರೇಟ್ ಆಗಿದ್ದಾವೆ. ಇದು ಒಂಚೂರು ಬೇಯಿಸೋಕ್ಕೆ ಟೈಮ್ ಆಗುತ್ತೆ, ಆದರೆ ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ. ನಾವು ತುಪ್ಪ ನೋಡಿರಿ, ಇದು ಬೇಯಿಸ್ಬೇಕಾದ್ರೇ ನಮಗೆ ಅದು ಲೇಯರ್ ಸಪ್ರೇಟ್ ಆಯಿತು. ನೀವು ಈ ಥರನೇ ಮಾಡ್ಕೊಳ್ಳಿ, ಮಕ್ಕಳೆಲ್ಲ ಖುಷಿಯಾಗಿರ್ತಾರೆ. ಇದು ಈಗ ನೋಡಿರಿ, ನಾನು ಇದನ್ನು ಡ್ರೈ ಫ್ರೂಟ್ಸ್ ಹೇಗೆ ಮಾಡೋಂಥ ಪರೋಟ ಮಾಡ್ತಾಯಿದ್ದೀನಿ. ಇದು ಪರೋಟ ಡ್ರೈ ಫ್ರೂಟ್ಸ್ ಇದು ಸಪ್ರೇಟಾಗಿ ಹಾಕಿಬಿಟ್ಟು ನಾನು ಮಾಡ್ತಾಯಿದ್ದೀನಿ, ನೋಡ್ಬೋದು. ಇದನ್ನು ನಾನು ಈ ಥರನೇ ಎಲ್ಲ ತುಪ್ಪ ಎಲ್ಲ ಹಚ್ಕೊಂಡ್ಬಿಟ್ಟು ಇದ್ರ ಮೇಲೆ ಹಿಟ್ಟು ಹಾಕಿಬಿಟ್ಟು ನೋಡ್ತಾ ಇರ್ಬೋದು. ಈ ಹಿಟ್ಟು ಹಾಕಿಬಿಟ್ಟು ಇದೇ ಥರನೇ ನಾನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ನಾವು ಫಸ್ಟಿಗೆ ಹೆಂಗೆ ಪರೋಟಕ್ಕೆ ಮಾಡಿದ್ದೇವಲ್ಲ ನಾರ್ಮಲ್ ಪರೋಟಕ್ಕೆ, ಅದೇ ಥರನೇ ಇದನ್ನು ಒಂದು ಫೋಲ್ಡ್ ಮಾಡಿ ಈ ಥರ ಮಾಡಿಟ್ಕೊತಾ ಇದ್ದೀನಿ, ನೋಡ್ಬೋದು. ಇದಕ್ಕೆ ಯಾಕಂದರೆ ಪರೋಟಕ್ಕೆ ಸ್ವಲ್ಪ ನೀವು ದಪ್ಪನೇ ಹಿಡಿಬೇಕಾಗುತ್ತೆ ಹಿಟ್ಟು, ಇದಾದರೆ ಬರೋದಿಲ್ಲ. ನೋಡಿರಿ, ನಾನು ಈ ಥರ ಎಳ್ಕೊಂಡ್ಬಿಟ್ಟು ಈ ಥರ ಫೋಲ್ಡ್ ಮಾಡ್ತಾಯಿದ್ದೀನಿ. ಇದು ಮೇನ್, ಅಂದರೆ ಫೋಲ್ಡ್ ಮಾಡೋದೇ ಮೇನ್ ಸ್ಟೆಪ್ಪು. ನೀವು ಫೋಲ್ಡ್ ನೋಡಿರಿ, ಹೀಗೆ ರೌಂಡ್ ಬಂದಿದೆ, ಈ ಥರ ಪ್ರೆಸ್ ಮಾಡಿ ನಾನು ಈ ಥರ ಕೆಳಗಡೆ ಪ್ರೆಸ್ ಮಾಡಬೇಕಿದು, ನಮಗೆ ಬೈಂಡಿಂಗು ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಾ, ಲೈಟಾಗಿ ನೀವು ಹಿಟ್ಟು ಹಾಕೊಂಡು ಲಟ್ಟಿಸ್ಕೋಬೋದು. ನೋಡಿರಿ, ಈ ಪರೋಟ ಮೇಗೆ ನಾನು ನೋಡ್ತಿರಲ್ಲ ಲೇಯರ್ ಹಾಕಿಸಂದ್ರೆ ನಾನು ಲಟ್ಟಿಸ್ಬೇಕಾದ್ರೆ ಅದು ಲೇಯರ್ ಆಗ್ತಾಯಿದೆ. ನಾನು ಇನ್ನೊಂದು ಮಾಡ್ಕೊಳತ್ತೀನಿ. ಈಗ ನಾನು ಇನ್ನೊಂದು ಪರೋಟ, ಇದು ಡ್ರೈ ಫ್ರೂಟ್ಸಿಗೆ ಹಾಕೋಂಥದ್ದು, ನೋಡ್ಬೋದು. ಇಲ್ಲಿ ನಾನು ಮತ್ತೆ ಒಂದು ಸ್ಪೂನ್ ತುಪ್ಪ ಹಾಕೊಂಡು ಎಲ್ಲ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಸ್ಪ್ರೆಡ್ ಮಾಡಿ ಈ ಥರ ಹಿಟ್ಟೆಲ್ಲ ಹಾಕ್ಕೋಬೇಕು. ಹಾಕೊಂಡ್ರೆ ನಮಗೆ ಒಳ್ಳೆಯದು ಬರುತ್ತೆ, ನೋಡ್ಬೋದು. ಇಲ್ಲಿ ಇದೇ ಥರನೇ ನೀವು ಒಂದೆರಡು ನಿಮಗೆ ಕಷ್ಟ ಆಗುತ್ತೆ, ಆಮೇಲೆ ನೀವು ಇದೇ ಥರನೇ ಮಾಡ್ಕೊತ ಹೋದರೆ ನಿಮಗೆ ಚೆನ್ನಾಗಿ ಒಳ್ಳೆಯದೊಂದು ಪರೋಟ ಮಾಡ್ಬೋದು. ಈಸಿಯಾಗಿ ಒಂದು ಪರೋಟ ಮಾಡ್ಬೋದು, ನೋಡ್ಬೋದು. ನೀವು ಲೇಯರ್ಗಳು ಈ ಥರನೇ ಲೇಯರ್ ಮಾಡಿ ಇಟ್ಕೊಂಡ್ರೆ ಸೂಪರಾಗಿ ನೀವು ಒಳ್ಳೆ ಈಸಿಯಾದ ಪರೋಟ ಮಾಡ್ಕೋಬೋದು. ಯಾವಾಗಲೂ ಗೋಧಿ ಹಿಟ್ಟು 3 ಕಪ್ ಹಾಕ್ಕೊಳ್ರಿ. ಮೈದಾ ಫುಲ್ ಮೈದಾದಾಗೆ ಮಾಡಿದ್ರೂ ಅದೂ ಆಗುತ್ತೆ. ನಾನು ಫುಲ್ ಮೈದಾ ಆದರೆ ತಿನ್ನೋಕ್ಕೆ ಸರಿ ಆಗಲ್ಲ, ಅದು ಮಕ್ಕಳಿಗೂ ಒಳ್ಳೆಯದಲ್ಲ ಅಂಥೇಳಿ ನಮ್ಮದು ಒಳ್ಳೆ ಗೋಧಿ ಇದೆ ಅಂಥೇಳಿ ಈ ಥರ ನಾನು ಮಿಕ್ಸ್ ಮಾಡಿದ್ದೀನಿ, ನೋಡ್ಬೋದು. ಈಗ ನಾನು ಈ ಥರ ಲಟ್ಟಿಸ್ತಾ ಇದ್ದೀನಿ. ಈಗ ನೋಡ್ಬೋದು, ನಾನು ಇದು ಡ್ರೈ ಫ್ರೂಟ್ಸಲ್ಲಿ ಇದು ಗೋಡಂಬಿ ಮತ್ತು ದ್ರಾಕ್ಷಿ ಮತ್ತು ಬಾದಾಮು ಇದೆಲ್ಲ ನಾನು ಒಂಚೂರು ಪುಡಿ ಮಾಡಿ ಒಂಚೂರು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮಕ್ಕಳ ಸಲುವಾಗಿ ಅಂತೇಳಿ ಮಕ್ಕಳಿಗೆ ಮಧ್ಯಾಹ್ನ ಲಂಚ್ ಆಯಿತು, ಮತ್ತು ಸಾಯಂಕಾಲ ಊಟಕ್ಕಾದ್ರೂ ಕೊಡ್ಬೋದು, ಲಂಚಿಗಾದ್ರೂ ಕೊಡ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ. ನಾನು ಈ ಥರ ತುಪ್ಪ ಹಾಕೋತಾ ಇದ್ದೀನಿ, ನೋಡ್ಬೋದು. ಇದ್ರ ಮೇಲೆ ನಾನಿವಾಗ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತಾಯಿದ್ದೀನಿ, ನೋಡ್ಬೋದು. ಇದು ಮಕ್ಕಳ ಸಲಿಗೆ ಮಕ್ಕಳಿಗೆ ಹೆಲ್ದಿಯಾದ ಫುಡ್ ಕೊಡಬೇಕಲ್ಲ. ವಾರದಾಗ 1 ದಿವಸ ಆಯಿತು, 2 ದಿವಸ ಆಯಿತು, ನಿಮಗೆ ಹೆಂಗೆ ಆಗುತ್ತೋ ಅಡ್ಜಸ್ಟ್ಮೆಂಟು ಆ ಥರ ಮಾಡಿರಿ. ಈಗ ನಾನು ಫುಲ್ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ಈಗ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದೀನಿ, ಮತ್ತು ಇದಕ್ಕೆ ಏಲಕ್ಕಿ ಪುಡಿ ಬೇಕಾಗುತ್ತೆ, ಮತ್ತು ಇದಕ್ಕೆ ಸಕ್ಕರೆ ಬೇಕಾಗುತ್ತೆ, ನೋಡ್ಬೋದು. ಈಗ ನಾನು ಏಲಕ್ಕಿ ಪುಡಿ ಉದುರಿಸ್ಕೊತಾ ಇದ್ದೀನಿ, ನೋಡ್ಬೋದು. ಸ್ವಲ್ಪ ಸಕ್ಕರೆ ನೀವು ಎಲ್ಲ ಒಂದೇ ಸಲನೇ ಮಿಕ್ಸ್ ಮಾಡಿ ಹಾಕ್ಕೋಬೋದು. ನಾನು ಇದು ನನ್ನ ಒಂದು ಮಗಳು ತಿನ್ನಲ್ಲ ಅಂತ ಅಂದರು, ಅದಕ್ಕೆ ನಾನು ಈ ಥರ ಬೇಕಾದವರಿಗೆ ಈ ಥರ ಹಾಕ್ಬೋದು ಅಂಥೇಳಿ ಮಾಡಿದ್ದೀನಿ. ಇವಾಗ ನಮ್ಮದೆಲ್ಲ ಹಾಕೋದಾಗಿದೆ. ಇದಕ್ಕೆ ಚೂರು ಹಾಲು
ನೀವು ಹಾಲಿದ್ರೆ ಹಾಲು ಹಾಕ್ಕೊಳ್ಳಿ, ಇಲ್ಲಿಲ್ಲ ಅಂತಂದರೆ ನೀರಿರ್ಬೋದು. ಮತ್ತು ಮೈದಾ ಹಿಟ್ಟು ಕಲಿಸ್ಬಿಟ್ಟು ಅದಕ್ಕೆ ಗಮ್ ಟೈಪ್ ಹಾಕೊಂಡ್ರೂ ಆಗುತ್ತೆ. ನೋಡ್ಬೋದು ನಾನು ಹಾಲು ಹಾಕಿದ್ದೀನಿ, ಯಾಕಂದರೆ ಇದು ನನಗೆ ಬಿಚ್ಕೋಬಾರ್ದು ಅಂತ ಸಂಬಂಧಾಗಿ ನಾನು ಹಾಲು ಹಾಕಿದ್ದೀನಿ. ನೋಡ್ಬೋದು ನಾನು ಪರೋಟ ಲಟ್ಟಿಸಿದ್ದು ಇದು ಈ ಥರ ಬಂದಿದೆ. ನೋಡ್ಬೋದು ನೀವೀಗ ಇದನ್ನು ನಾನು ಹಾಕೊಂಡಿದ್ದೀನಲ್ಲ, ಇದು ಚೆನ್ನಾಗಿ ಬಿಟ್ಕೋಬಾರ್ದು, ಒಳಗಡೆ ಡ್ರೈ ಫ್ರೂಟ್ಸ್ ಬರಬಾರ್ದು ಅನ್ನೋ ಸಂಬಂಧಾಗಿ ಈ ಥರ ನಾನು ಚೆನ್ನಾಗಿ ಕವರ್ ಮಾಡ್ಕೊತಾ ಇದ್ದೀನಿ. ಹಾಲು ಹಾಕಿದ್ದೀನಲ್ಲ, ಇದು ತುಂಬ ಟೇಸ್ಟಿಯಾಗಿರುತ್ತೆ. ಏಲಕ್ಕಿ, ಸಕ್ಕರೆ ಮತ್ತು ತುಪ್ಪ ಎಲ್ಲ ಹಾಕಿದ್ದೀವಿ. ನೋಡ್ಬೋದು ನಮಗೆ ಇದು ಇವಾಗ ಲಟ್ಟಿಸ್ಕೊತಾ ಇದ್ದೀನಿ. ನೋಡ್ಬೋದು ಇದು ಪರೋಟದ ಡ್ರೈ ಫ್ರೂಟ್ಸ್ದು ಪರೋಟ. ನೋಡ್ಬೋದು ಇದೇ ಥರನೇ ಲಟ್ಟಿಸ್ಕೊಂಡ್ಬಿಟ್ಟು ಇದು ಕವರ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಇದರೊಳಗೆ ನಾನು ತಂದೂರಿ ಟೈಪು ರೊಟ್ಟಿ ಮಾಡೋದು. ನೋಡ್ಬೋದು ಈ ಕಡೆ ಭಾಗ ಹಿಂದಿಂದು ಈ ಥರ ಕಾಣುತ್ತೆ ನಮಗೆ, ಇದು ಮುಂದ್ಗಡೆನೂ ಕಾಣುತ್ತೆ. ನಾನಿಲ್ಲಿಗೆ ತವದ ಮ್ಯಾಗ ಹಾಕೋತಾ ಇದ್ದೀನಿ. ನೋಡ್ಬೋದು ತೋರಿಸಿ. ಇದು ಸ್ವಲ್ಪ ಸ್ಲೋನಲ್ಲೇ ಇಟ್ಟು ಬೇಯಿಸಿ, ಸ್ವಲ್ಪ ಇದು ನಮಗೆ ಇಲ್ಲಿ ಕಾಣ್ತಾ ಇರ್ಬೋದು ದಪ್ಪನೇ ಇದೆ. ದಪ್ಪ ಇದ್ದರೆ ನಾವು ತುಪ್ಪ ಹಾಕಿದ್ದೇವಲ್ಲ ಚೆನ್ನಾಗಿ, ಅದು ಬಿಸಿಗೆ ತಾಕಿಸಂದ್ರೆ ಇದಾಗುತ್ತೆ. ನೋಡ್ಬೋದು ಇಲ್ಲಿ ಒಂಚೂರು ಊದ್ಕೊತಾ ಇದೆ, ಒಳಗೆ ನಾವೇನು ತುಪ್ಪ ಹಾಕಿದ್ದೇವಲ್ಲ. ಈಗ ಒಂಚೂರು ಫ್ಲೇಮು ಸ್ವಲ್ಪ ಜೋರು ಮಾಡ್ಕೊತಾ ಇದ್ದೀನಿ. ನೀವು ಮನೆಯಲ್ಲಿ ಇದೇ ಥರ ಮಾಡಿರಿ. ಒಂಚೂರು ಇಲ್ಲಿ ಹಿಡ್ಕೊಬಾರ್ದು ಕೆಳಗಂತೇಳಿ ಒಂಚೂರು ನಾನು ತುಪ್ಪ ಹಾಕ್ತಾಯಿದ್ದೀನಿ. ನೋಡ್ಬೋದು ಮಕ್ಕಳು ಚೆನ್ನಾಗಿ ತಿಂತಾರೆ, ಖುಷಿಯಾಗಿ, ಒಳ್ಳೆ ಟೇಸ್ಟ್ ಇರುತ್ತೆ. ನಾವು ಯಾವಾಗಲೂ ಕೊಡಲ್ಲ, ವಾರದಾಗ ಒಂದು ಸರ್ತಿ ಈ ಥರ ಮಾಡಿಕೊಡ್ತೀವಿ ಮಕ್ಕಳಿಗೆ ಇಷ್ಟ ಆಗುತ್ತೆ. ನೋಡ್ಬೋದು ನಂದು ತಳ ಏನು ಹಿಡ್ದಿಲ್ಲ. ಈಗ ನಾನಿದು ಒಂದೇ ಸೈಡೇ ಬೇಯಿಸ್ಕೊತಾ ಇದ್ದೀನಿ. ನೋಡ್ಬೋದು ನೀವು ಈಗ ಇದು ಒಂದು ಸೈಡ್ ಬೆಂದಿದೆ. ಈಗ ನಾನು ಇದಕ್ಕೆ ನೀರು ಹಚ್ಕೊತೀನಿ. ಸೈಡ್ ಬೇಯಿಸಿದ್ದೇನೆ, ಈ ಕಡೆ ನಾನೀಗ ಒಂದು ಸೈಡು ನೀರು ಹಚ್ಕೊತಾ ಇದ್ದೇನೆ. ತಂದೂರಿ ಥರನೇ ಅಂತ ಹೇಳಿದ್ದು ಇದು. ನೋಡ್ಬೋದು ನೀವು ಈ ಥರ ನೀರು ಹಚ್ಕೊಂಡು ನೀವು ಮಾಡ್ಬೋದು. ಇಲ್ಲಿಲ್ಲಂದರೆ ಇದು ಬರೀ ಡ್ರೈ ಫ್ರೂಟ್ಸ್ ಹಾಕಿ ಆ ಕಡೆ ಈ ಕಡೆನೂ ಬೇಯಿಸ್ಕೋಬೋದು. ಇದು ಒಂಥರ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಈ ಕಡೆ ಬೆಂದಿದೆ. ನೋಡ್ಬೋದು ಈ ಥರ. ಈಗ ನಾನು ಇದನ್ನೇ ಈ ಥರ ಹಾಕ್ತಾಯಿದ್ದೀನಿ. ಈ ಥರ ನೋಡಿರಿ, ಈಗ ಹಾಕಿದ್ದೀನಿ. ಈಗ ನಾನು ಇದನ್ನು ಹಿಡ್ಕೊಂಡಿದೆಯಲ್ಲ, ಇದು ಹಿಡ್ಕೊಂಡಾಗ ಈ ಥರ ನಾನು ಉರಿ ಜೋರು ಮಾಡಿಬಿಟ್ಟು ಈ ಥರ ಉರಿನಲ್ಲಿ ಬೇಯಿಸ್ತಾ ಇರುವ. ಈಗ ನೋಡ್ಬೋದು ನಾನು ಇನ್ನೊಂದು ಪರೋಟ ಮಾಡ್ಕೊತಾ ಇದ್ದೀನಿ. ಅದು ತಂದೂರಿ ಸ್ಟೈಲ್ನಲ್ಲಿ ಒಂದಾಯಿತು. ಇದು ಇವಾಗ ಇನ್ನೊಂದು ಪರೋಟ ಮಾಡ್ಕೊತಾ ಇದ್ದೀನಿ. ನಾನು ನಿಮಗೆ ಒಟ್ಟು ಟೋಟಲಿ 4 ಪರೋಟ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಈ ಥರ ಮನೆಯಲ್ಲಿ ಮಾಡ್ಕೊಳ್ಳಿ. ನಮ್ಮದಾಗಿದೆ ಇದು ಪರೋಟ. ಇದನ್ನು ಡ್ರೈ ಫ್ರೂಟ್ಸ್ ಪರೋಟ ಈ ಥರನೂ ಬೇಯಿಸ್ಕೋಬೋದು ಅಂತೇಳಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದರೊಳಗೆಲ್ಲ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದೀನಿ. ನಾನು ಫಸ್ಟಿಗೆ ಯಾವ ಥರ ಹಾಕ್ಕೊಂಡಿದ್ದೀನೋ ಅದೇ ಥರನೇ ಇಲ್ಲೂ ಹಾಕೊಂಡಿದ್ದೀವಿ. ಸ್ವಲ್ಪ ಉರಿ ಸ್ವಲ್ಪ ಕಡಿಮೆನೇ ಇಡಬೇಕು. ನೋಡ್ಬೋದು ಈ ಥರ. ಇದಕ್ಕೆ ನಾನಿವಾಗ ತುಪ್ಪನ ಹಾಕ್ತಾಯಿದ್ದೀನಿ. ನೋಡ್ಬೋದು ಚೆನ್ನಾಗಿ ತುಪ್ಪ ಹಾಕಿ ಈ ಥರ ಮಾಡ್ತಾಯಿದ್ದೀನಿ. ಇವಾಗ ಇದು ಆಗಿದೆ, ನನಗೆ ಆಫ್ ಮಾಡ್ತಾಯಿದ್ದೀನಿ. ನೋಡ್ಬೋದು ನಮ್ಮದು ಪರೋಟಗಳು ಫ್ರೆಂಡ್. ಇವಾಗ ನೋಡ್ಬೋದು ನಂದು ಇದೊಂದು ಡ್ರೈ ಫ್ರೂಟ್ಸಿಂದು ಈ ಥರ ಬಂದಿದೆ, ತುಂಬ ಬಿಸಿ ಇದೆ. ಮತ್ತು ಇದು ಪರೋಟದು ಈ ಥರ ಬಂದಿದೆ. ನೋಡ್ಕೋಬೋದು ನೀವು ಲೇಯರ್ಗಳು ನೋಡ್ಬೋದು ಈ ಥರ. ನೋಡ್ಬೋದು ಇದು ಒಂಥರ ಲೇಯರು. ಮತ್ತು ಇದು ನಾನು ಡ್ರೈ ಫ್ರೂಟ್ಸ್ ಹಾಕಿ ತಂದೂರಿ ಥರನೇ ಮಾಡಿದ್ದು. ಇದು ನೋಡ್ಬೋದು ಈ ಥರ ಕಪ್ಪಗೆ ಬರುತ್ತೆ, ನಮಗೆ ಬ್ಯಾಕ್ ಸೈಡ್ ಇರುತ್ತಲ್ಲ, ಇದು ತಂದೂರಿ ಟೈಪ್ ಮಾಡಿದ್ದು. ಮತ್ತಿದು ಫ್ರಂಟ್ ಮಾಡಿದ್ದು, ಇದನ್ನು ಡ್ರೈ ಫ್ರೂಟ್ಸ್ದೇ ಮಾಡಿದ್ದೀನಿ. ನೋಡ್ಬೋದು ಇದರೊಳಗೆ ಡ್ರೈ ಫ್ರೂಟ್ಸು, ಗೋಡಂಬಿ, ಬಾದಾಮು, ದ್ರಾಕ್ಷಿ ಎಲ್ಲ ಹಾಕಿದ್ದೀನಿ. ಮತ್ತು ಇದು ಒಂಥರ ಲೇಯರ್ ಬಂದಿದೆ. ನೋಡ್ಬೋದು ನೋಡಿರಿ ಚೆನ್ನಾಗಿ ಲೇಯರ್ ಬರುತ್ತೆ. ನೀವು ಮನೆಯಲ್ಲಿ ಇದೇ ಥರ ಮಾಡ್ಕೋಬೋದು. ನೋಡ್ಬೋದು ನೀವು ಇಷ್ಟ ನೋಡಿರಿ, ಪೂರ್ತಿನೇ ಪರೋಟನೇ ಈ ಥರ ಬಂದಿದೆ.
ನಮ್ಮ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.